ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಪೆಷಲ್ ಏನು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ನಾನು ಅಂದ್ಕೊಳ್ತೀನಿ. ಏಕೆಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ. ಸೊ ನೀವೀಗ ಅನ್ಕೋಬೋದು ನಾನು ಏನಕ್ಕೆ ಸ್ಯಾರಿ ಕಟ್ಕೊಂಡಿಲ್ಲ ಅಂತ. ಬಟ್ ಆ್ಯಕ್ಚುಲಿ ಗೈಸ್, ನಮಗೆ ಇವತ್ತೂ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಕಟ್ಕೊಂಡಿಲ್ಲ. ಸೊ ಈಗ ನಾನು ಹೋಗಿ ಪೂಜೆ ಮಾಡಿ ಯಾವ ಥರ ಪೂಜೆ ಮಾಡ್ತೀನಿ, ಈ ಡೇ ನಂದು ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ನೋಡಿಸ್ತೀನಿ. ಸರಿನಾ? ಸ್ಕಿಪ್ ಮಾಡಿದೆ ನೋಡಿ. ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು. ನನಗೂ ಸೀರೆ ಉಟ್ಕೋಬೇಕಂತ ತುಂಬ ಆಸೆ ಇದೆ, ಆದರೆ ಗೈಸ್ ಹೇಳ್ಕೊಡೋಕ್ಕೆ ತುಂಬ ನಾಚಿಕೆ ಆಗ್ತಿದೆ. ತುಂಬ ದಪ್ಪ ಆಗೋಗಿದ್ದೀನಿ, ಅದಕ್ಕೋಸ್ಕರ ಬ್ಲೌಸ್ ಅವಾಗ ಹೊಲಿಸಿದ್ದೆ, ಮತ್ತೆ ಅದು ಹಾಕೋಣ ಅಷ್ಟೊತ್ತಿಗೆ ದಪ್ಪ ಆಗೋಗ್ಬಿಟ್ಟಿದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ, ಅಲ್ಲಿಗೂ ನನಗೆ ಆಫೀಸ್ ಇದೆಯಲ್ಲ, ಅದಕ್ಕೋಸ್ಕರ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ರೆಡ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಬನ್ನಿ ಪೂಜೆ ಮಾಡೋಣ, ಸರಿನಾ? ಏನು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಏನೂ ಮಾತಾಡ್ತಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ. ಕ್ಯಾಮ್ರಾ ಸೆಟ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಮಾತಾಡ್ತಿಲ್ಲ. ಸೊ ನಾನು ಈಗ ನೆನ್ನೆನೇ ಪೂಜೆ ಮಾಡಿದ್ದೆ ಆ್ಯಕ್ಚುಲಿ, ಅದಕ್ಕೋಸ್ಕರನೇ ಈಗ ದೀಪ ಇವೆಲ್ಲ ತೆಗೆದುಬಿಟ್ಟು, ಇನ್ನೂ ನೋಡಿ ಎಲೆ ಇನ್ನೂ ಒಣಗೆ ಹೋಗಿಲ್ಲ ನಂದು ಕಳಿಸಿದ್ದು ಹೌದಲ್ವಾ, ಅದಕ್ಕೋಸ್ಕರನೇ ಈಗೆಲ್ಲ ನೀಟಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು. ಏಕೆಂದರೆ ಇದಕ್ಕಿಂತ ಮುಂಚೆ ನೆನ್ನೆನೇ ಮಾಡಿದ್ದೆ ಪೂಜೆ, ಅದಕ್ಕೋಸ್ಕರ. ಸೊ ಈಗ ಮತ್ತೆ ಮಾಡಬೇಕಲ್ಲ. ಪೂಜೆ ಅಂತ ಬಂದಿದ ತಕ್ಷಣವೇ ಹೆಣ್ಮಕ್ಳಿಗೆ ಎಷ್ಟೊಂದೆಲ್ಲ ಅಂದರೆ ಏನು ಮಾಡಬೇಕನ್ನೋದು ಅರ್ಥನೇ ಆಗೋದಿಲ್ಲ. ಎಲ್ಲ ಫೋಟೋಗಳೆಲ್ಲ ತೆಗೆದು, ಹೂವು ಎಲ್ಲ ತೆಗೆದು ಅಲ್ಲೆಲ್ಲ ರೆಡಿ ಮಾಡಿಕೊಂಡು, ಮತ್ತು ಒಂದು ಕಡೆ ಅಡುಗೆ ಮಾಡಿಕೊಂಡು, ಇದೆಲ್ಲ ತುಂಬ ಕಷ್ಟ. ಇದೆಲ್ಲ ವೀಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟ, ಅದಕ್ಕೋಸ್ಕರ ನಾನು ವೀಡಿಯೋ ಇದೆಲ್ಲ ಮಾಡಲಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಮ ಎಲ್ಲ ಅದೆಲ್ಲ ನಾನೇ ಇಟ್ಟಿರೋದು ಗಂಧ ಹಾಕಿ. ಸೊ ಕೆಳಗಡೆ ಕ್ಲಾತ್ ಹಾಕಬೇಕಾಗಿತ್ತು, ಬಟ್ ನಾನು ನ್ಯೂಸ್ ಪೇಪರೇ ಹಾಕಿದ್ದೆ. ಏಕೆ ಅಂದರೆ ಕ್ಲಾತ್ ಆದರೆ ಆಗ್ಲಾಕಿದ್ದಕ್ಕೂ ತೊಳಿಬೇಕು, ಒಗ್ದಾಕ್ಬೇಕು, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ನ್ಯೂಸ್ ಪೇಪರ್ ಆದರೆ ನಮಗಿಷ್ಟ ಬಂದಂಗೆ ಹೊಸದು ಚೇಂಜ್ ಮಾಡಿಕೊಂಡು ಹಾಕ್ತಾ ಇರ್ಬೋದಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ. ಇರೋದು ಒಬ್ಬಳೇ ಆಗಿದ್ರೂ ಸಿಂಪಲಾಗಿ ನೀಟಾಗಿ ಮಾಡ್ಕೊತೀನಿ. ಸೊ ನೋಡಿ, ಇದನ್ನೆಲ್ಲ ಇನ್ನೂ ಸಿಕ್ಕಾಪಟ್ಟೆ ಕ್ಲೀನ್ ಮಾಡಬೇಕು, ಪೂಜೆ ರೂಮ್ ಇದೆಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ನನಗೆ ಈಗಲೇ ಟೈಮ್ ಇಲ್ಲ, ಆಫೀಸ್ಗೆ ಹೋಗ್ಬೇಕಲ್ವಾ, ನಾನು ಕಟ್ ಮಾಡಿ ಮಾಡೋಕ್ಕಾಗೋದಿಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏಕೆಂದರೆ ನಾನು ಡೈರೆಕ್ಟ್ ಪೂಜೆ ಎಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು ನಾನು ನಿಮಗೆ ನೋಡಿಸ್ತೀನಿ. ಏಕೆಂದರೆ ಇವಾಗೆಲ್ಲ ನನಗೆ ಅಷ್ಟು ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ಪ್ಲೀಸ್, ಓಕೆ. ನಿನ್ನೆ ಈ ಬಾಳೆ ಎಲೆ ತಗೋಬರೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಗೊತ್ತಾ ಗೈಸ್, ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀನಿ. ಎಷ್ಟು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್ಕು, ಯಪ್ಪ ದೇವ್ರೆ, ಸಿಕ್ಕಾಪಟ್ಟೆ ರೇಟ್ ಎಲ್ಲಾದರೂ ಹೋಗ್ಲಿ, ಅಟ್ಲೀಸ್ಟ್ ಸಿಗ್ಬೇಕಲ್ವಾ. ಎಲ್ಲಿ ಸಿಗ್ತತೋ ಸಿಗಲ್ವೋ ಅಂತ ಅಂದ್ಕೊಂಡು ಒಂದು ಬಾಳೆ ಎಲೆ, ಅದೇ ನಾವು ಹಳ್ಳಿಯಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿ ನೋಡಿ. ಇದು ಎಷ್ಟು ಅಂದ್ಕೊಂಡಿದ್ರ, ಒಂದು ಬಾಳೆ ಎಲೆ ಬಂದ್ಬಿಟ್ಟು 20 ರೂಪಾಯಿದು. ಅದೇ ನಮ್ಮ ಹಳ್ಳಿಯಲ್ಲಾಗಿದ್ದಿದ್ರೆ ತೋಟದಲ್ಲಿ ಎಷ್ಟು ಬೇಕಷ್ಟು ಕಿತ್ಕೊಂಡು ಹೋಗ್ಬೋದು, ಹೌದಲ್ವಾ? ಈ ಪೂಜೆ ಮಾಡೋಕ್ಕಿಂತ ಮೊದಲು ಮಾರ್ನಿಂಗ್ ನೋಡಿ ಯಾವ ಥರ ಇದೆ ಅಂತ ಎದ್ದಿದ ತಕ್ಷಣವೇ ವೀಡಿಯೋ ಮಾಡಿದೆ ಇದು. ಸೊ ನೈಟೇ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟಿದ್ದೆ, ಅದಕ್ಕೋಸ್ಕರನೇ ಇನ್ನು ಕ್ಲಾತೆಲ್ಲ ಇನ್ನು ಒಣಗಾಕ್ತಿದ್ದೀನಿ. ಬಿಸಿಲು ಬೇರೆ ಬಂತಲ್ವಾ, ಅದು ಹಾಕಿದ್ರೂ ಸಮೇತ ಗಾಳಿಗೆ ಆರೋಗ್ತದೆ ಅಪ್ಪ ತಂದರೆ, ಅದಕ್ಕೋಸ್ಕರನೇ ಮತ್ತೆ ಕ್ಲಿಪ್ ಹಾಕ್ಬಿಟ್ಟು ಬೆಳಿಗ್ಗೆ ಇದ್ದರೆ ಎಷ್ಟು ಕೆಲಸ ಅಂದರೆ ಅಷ್ಟು ಕೆಲಸ ಇರುತ್ತೆ. ನಾನು ಒಬ್ಬಳೇ ಇರ್ತೀನಿ, ಮಾತಿಗೆ ಮಾತ್ರ ಒಬ್ಬಳೇ. ಬಟ್ ಬಟ್ಟೆ ಎಲ್ಲ ಏನು ಮಾಡ್ತೀನಿ ಅಂದರೆ ಹಂಗೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. 1 ವೀಕ್ ಆಗೋವರೆಗೂ ಒಗೆಯೋದೇ ಇಲ್ಲ, ಚೆನ್ನಾಗಿ ತಿನ್ಕೊಂಡು ಮನೇಲಿ ಮಲ್ಕೊಬಿಡ್ತೀನಿ. ಏಕೆಂದರೆ ಹೋಗೋದೇ ಇದು ಕಷ್ಟ ಆಗುತ್ತೆ, ಎದ್ದೋಳಿ ಇದೆಲ್ಲ ಮಾಡಿಕೊಂಡು ಮತ್ತೆ ಬರೋ ಅಷ್ಟೊತ್ತೆಲ್ಲ ತುಂಬ ಕಷ್ಟ ಆಗಿ ತುಂಬ ಲೇಟಾಗಿ ಹೋಗುತ್ತೆ ನನಗೆ. ಅದಕ್ಕೋಸ್ಕರ ಇನ್ನೆಲ್ಲ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ 1 ವೀಕ್ ಆಗೋ ಬಟ್ಟೆ. ಅದನ್ನೆಲ್ಲ ಒಂದು ಯಾವಾಗಾದರೂ ಹಬ್ಬ ಇದೆ, ಈಗ ಶನಿವಾರ ಬರ್ತಿದೆ ಅಂದರೆ ತಕ್ಷಣವೇ ನಾನು ನೈಟ್ 12 ಗಂಟೆ ಆಗಿದ್ರೂ 1 ಗಂಟೆ ಆಗಿದ್ರೂ ಟಕ ಅಂತ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಅಲ್ಲೆಲ್ಲ ಒಣಗಾಕ್ಬಿಟ್ಟು ಆಮೇಲೆ ಮನೆ ಗಿನೆ ಎಲ್ಲ ಗೂಡಿಸ್ಕೊಂಡು ಸಾರಿಸ್ಕೊಂಡು ನೈಟೇ ಎಲ್ಲ ಆಮೇಲೆ ಪೂಜೆ ಮಾಡಿಕೊಂಡು ನಾನು ಹಾಲು ಕಾಯಿಸ್ಕೊಂಡು ದೇವ್ರಿಗೆ ಹಾಲಿಕ್ಕಿ ಹೂವು ಇಕ್ಕಿ ಬಾಗಿಲೆಲ್ಲ ತೊಳೆದು ಅದಕ್ಕೆಲ್ಲ ಕುಂಕುಮ ಇಕ್ಕಿ ಈ ಥರ ಸಿಕ್ಕಾಪಟ್ಟೆ ಕೆಲಸ ಮಾಡಿಬಿಡ್ತೀನಿ ನಾನು.
ಬಟ್ ನಿಜ ಹೇಳ್ತೀನಿ, ಆಗಲೇ ಹೇಳ್ದಂಗೆ ಹೇಳ್ಕೊಳಂಗೆ ಮಾತ್ರ ಒಬ್ಬಳೆ, ಬಟ್ ಎಷ್ಟೊಂದು ಕೆಲಸ ಇರುತ್ತೆ, ಅದನ್ನ ಅಷ್ಟು ಕೆಲಸ ಇರುತ್ತೆ ಅಪ್ಪ. ಒಂದೆರಡು ಪಾತ್ರೆ ತೊಳಿತ ತಕ್ಷಣ ಮತ್ತೆ ಇನ್ನೊಂದೆರಡು ಪಾತ್ರೆ ಬರುತ್ತೆ. ಇದೆಲ್ಲ ಈಗ ಹೇಳ್ಬಿಟ್ಟು ನಾನು ನಿಮ್ಮ ತಲೆ ಎಲ್ಲ ತಿನ್ನಕ್ಕೆ ಹೋಗಲ್ಲ, ಬೇಡಿ, ಡೋಂಟ್ ವರಿ. ಸೊ ಜಸ್ಟ್ ಕ್ಯಾಜುವಲಾಗಿ ಯಾವ ಥರ ಪ್ರಾಬ್ಲಮ್ ಇರುತ್ತೆ ಅಂತ ನಾನು ಹೇಳಿದೆ ಅಷ್ಟೇ. ಬಟ್ ಈಗ ನೋಡಿ, ನಾನು ಇವಾಗ ಹೋಗಿ ಸ್ನಾನ ಮಾಡಿಕೊಂಡು, ಯಾವ ಥರ ಸ್ನಾನ ಮಾಡ್ಕೊಂಡ್ರೆ ಅಷ್ಟೇ. ಇವಾಗ ನೋಡಿ ಯಾವ ಥರ ಅಂದರೆ ಹೆಂಗೆ ಅಂದರೆ ನನಗೆ ಅರ್ಥ ಆಗ್ತಿಲ್ಲ. ಒಂದು ಸಲ ಕ್ಯಾಮ್ರಾ ಆನ್ ಮಾಡ್ತೀನಿ, ಒಂದು ಸಲ ಬರ್ತೀನಿ, ನೋಡಿಸ್ತೀನಿ. ಈಗ ಒಳಗಡೆಗೆ ಹೋಗ್ತೀನಿ, ಅದೇಂತಕ್ಕೆ ಹೋಗ್ತೀನೋ ಗೊತ್ತಾಗಲ್ಲ, ಅದೇಂತಕ್ಕೆ ಹೊರಗಡೆ ಬರ್ತೀನೋ ಗೊತ್ತಾಗಲ್ಲ. ಒಂದು ಸಲ ಗೀಝರ್ ಹೀಟರ್ ಸ್ವಿಚ್ ಆನ್ ಮಾಡ್ತಿರ್ತೀನಿ, ಇಲ್ವೋ ಗೊತ್ತಿಲ್ಲ, ಹಂಗೆ ಕೈ ಇಟ್ಬಿಟ್ಟಿದ್ದೆ. ಯಪ್ಪ, ಅದು ಹೆಂಗೋ ವಾಟರ್ ಪ್ರೂಫ್, ಅದಕ್ಕೋಸ್ಕರ ಸ್ವಲ್ಪ ಸೇವ್ ಆಗಿದ್ದೀನಿ, ಇಲ್ಲಾಂದರೆ ಹೋಗ್ಬಿಡ್ತಿದ್ದೆ ನಾನಾದರೆ. ಎಷ್ಟು ನಾವು ವಾಟರ್ ಪ್ರೂಫ್ ತಗೊಂಡ್ರು ಬಟ್ ಡೇಂಜರ್ ಇರುತ್ತೆ, ಕರೆಂಟ್ ಆದರೆ ತುಂಬ ಹುಷಾರಾಗಿರಬೇಕು ನಾವು. ಸೊ ಯಪ್ಪ ದೇವ್ರೆ, ನನಗಾದರೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಇದ್ದರೆ ಏನು ಮಾಡಬೇಕು ಅಂತ ಒಂದು ಗೊತ್ತೇ ಆಗಲ್ಲ. ಈಗ ಹೋಗ್ತೀನಿ, ಸ್ನಾನ ಮಾಡ್ಕೊಂಡು ಮತ್ತೆ ಬರ್ತೀನಿ, ಬಾಯ್. ಈಗ ನೀವು ಹೇಳಬೇಕು ಯಾವ ಥರ ರೆಡಿ ಮಾಡಿದ್ದೀನಿ ದೇವ್ರನ್ನ ಅಂತ. ಸೊ ಈಗ ಏನು ಅಂದರೆ ನಾನಿನ್ನೂ ಪೂಜೆ ಮಾಡಿಲ್ಲ. ಸೊ ನಾನು ನಿಮಗೆ ಜಸ್ಟ್ ನೋಡಿಸ್ತಿದ್ದೀನಿ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ. ಬಟ್ ನನಗೆ ಯಾವ ಥರ ರೆಡಿ ಮಾಡಬೇಕಂತನೂ ಗೊತ್ತಿಲ್ಲ ಗಾಯ್ಸ್, ನಿಜ ಅಂದರೆ. ಏಕೆಂದರೆ ನನಗೆ ಅಷ್ಟು ಗೊತ್ತಿಲ್ಲ ಯಾವ ಥರ ಪೂಜೆಗೆ ಇದೆಲ್ಲ ರೆಡಿ ಮಾಡ್ಕೋಬೇಕು, ಯಾವ ಥರ ಇರುತ್ತೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ನಂಗೆ ಅಷ್ಟೊಂದೆಲ್ಲ ಲೈಕ್ ಆಗೆಲ್ಲ ಮಮ್ಮಿ ಇವರೆಲ್ಲ ಮಾಡ್ತಾರೆ ಅಲ್ವಾ, ನಾವೆಲ್ಲ ಅಷ್ಟೊಂದು ಪೂಜೆ ಇವೆಲ್ಲ ಅಷ್ಟೊಂದು ಕಲ್ತ್ಕೊಂಡಿಲ್ಲ. ಸೊ ಈಗಲೇ ಅಂತ ಏನಲ್ಲ. ಸೊ ಯಾವಾಗಾದರೆ ನಾವು ಹೊರಗಡೆ ಬಂದು ಈ ಥರ ಎಲ್ಲ ಇದ್ದೀವಲ್ವ ಸಿಂಗಲಾಗಿ, ಆವಾಗ ನಮಗೆ ಹಂಗೆ ಕಲ್ತ್ಕೊಂಡಿದ್ದೆ, ಹಂಗೆ ಬರುತ್ತೆ ಎಲ್ಲ ಪೂಜೆ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಹಂಗೆ ನಾನು ಹಾಲಿಟ್ಟು, ಬಾಳೆಹಣ್ಣಿಟ್ಟು, ಕಾಯಿ ಹೊಡೆದು, ಮತ್ತು ದೇವರಿಗೆ ಪ್ರಸಾದ ಇಟ್ಟು, ನೀಟಾಗಿ ಹೂವು ಎಲ್ಲ ಇಟ್ಟು, ನಾನು ಏನಕ್ಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ನಿಮಗೆ ಮೇ ಬಿ ಕಾಣಿಸ್ತಾ ಇಲ್ವೇನೋ ಅಂತ ನಾನು ಅಂದ್ಕೊಳ್ತೀನಿ. ನಾನು ವೀಡಿಯೋ ಮಾಡಿ ನನ್ನ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ನನ್ನ ವೀಡಿಯೋ ನಾನು ನೋಡಿಕೊಂಡೆ ನಗ್ತಾ ಇದ್ದೀನಿ. ಅಪ್ಪ ಏನು ಹೇಳಬೇಕು ಒಂದು ಅರ್ಥ ಆಗ್ತಿಲ್ಲ. ಅದು ಏನು ತಿರುಗ್ತಾ ಇದ್ದೀನಿ, ಅದೇನು ಮಾಡ್ತೀನಿ, ಗಂಟೆ ಕುತ್ಕೊಬಿಡ್ತೀನಿ, ಅದೇನು ಮಾಡ್ತಿದ್ದೀನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಬಾಯ್ಬಿಟ್ಟು ಮಾತಾಡಿದ್ರೇ ನಿಮಗೆ ಅರ್ಥ ಆಗುತ್ತೆ. ಈ ಥರ ವಾಯ್ಸ್ ಓವರ್ ಕೊಡಬೇಕಂದ್ರೆ ತುಂಬ ಇರಿಟೇಟ್ ಬರುತ್ತೆ. ಈಗ ನೀವು ನಾನು ಮಾತಲ್ಲೇ ನೀವು ಅರ್ಥ ಮಾಡ್ಕೊಬೋದು ನಾನು ಯಾವ ರೇಂಜಲ್ಲಿ ಮಕ್ಕ ಹಿಡ್ಕೊಂಡು ಮಾತಾಡ್ತಿದ್ದೀನಿ ಅಂತ. ಸೊ ಈಗ ಓಕೆ, ಲಿಮಿಟ್ ಅದೆಲ್ಲ ಬಿಟ್ಬಿಡಿ. ಈಗ ನೀಟಾಗಿ ನಾನು ದೀಪ ಹತ್ತಿಸ್ತಾ ಇದ್ದೀನಿ. ಆ ದೀಪ ಅಂಟ್ತಾನೆ ಇಲ್ಲ. ಸೊ ಈಗ ಅಂಟೈತೆ ಅದು ಹತ್ತು ಕಡೆ ದೀಪ. ನನ್ನನ್ನು ನಾನೇ ಟ್ರೋಲ್ ಮಾಡ್ಕೊಳ್ತೀನಿ. ಯಪ್ಪ, ಅದು ನೋಡಿ, ಅದು ದೀಪ ಉದ್ಗಡ್ಡಿ ಟಕ 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 ಅಂತ ಇದ್ದೀರ. ಅಷ್ಟು ಸಲ ಅನ್ಬೇಕಾಗಿತ್ತ ನಾನು, ನನಗೆ ನೋಡೋ ಗೊತ್ತೇ ಆಗಲ್ಲ. ನೋಡು ಅಲ್ಲಿ ಉದ್ಗಡ್ಡಿ ಇಟ್ಟಿದ್ದೀನಿ, ಅದು ಏನಕ್ಕೆ ಇಟ್ಟಿದ್ದೀನಿ ನನಗೆ ಗೊತ್ತಿಲ್ಲ. ಅಲ್ಲಿ ಪಕ್ಕಕ್ಕೆ ಇಕ್ಬಿಟ್ಟಿದ್ದೀನಿ, ದೀಪ ಹಚ್ಚಿದ್ದೀನಿ. ಕಾಯಿ ನೋಡಿ, ಕಾಯಿ ಒಡೆದೇ ಇಲ್ಲ ನಾನು ಇನ್ನೂ. ಆಗಲೇ ಉದ್ಗಡ್ಡೆ ಹತ್ತಿಸ್ಬಿಟ್ಟೆ, ಇದೇನೋ ದೀಪ ಹತ್ತಿಸ್ಬಿಟ್ಟೆ, ಇದೇನೋ ಇನ್ನೊಂದು ಹತ್ತಿಸ್ತಾ ಇದ್ದೀನಿ, ಅದ್ರ ಹೆಸರೇ ನನಗೆ ಗೊತ್ತಿಲ್ಲ. ಅದು ಹತ್ತಿಸಿದ್ದೀನಿ, ಮತ್ತೆ ಕೆಳಗಡೆ ಇಡ್ತೀನಿ. ಮತ್ತು ಇವಾಗ ನೋಡಿ ಕಾಯಿ ತಗೋಬೇಕಾ ಬೇಡವಾ ಯೋಚನೆ ನೋಡಿ. ಮತ್ತೆ ಎದ್ದೊಳ್ಳೆ, ಅದೇಂತಕ್ಕೆ ಎದ್ದೊಳ್ಳೋ ಗೊತ್ತಿಲ್ಲ, ಅದೇಂತಕ್ಕೆ ಎದ್ದೊಳ್ಳೋ ನನಗಾದರೆ ಗೊತ್ತೇ ಆಗ್ತಿಲ್ಲ ಗೈಸ್. ಮತ್ತು ಈಗ ನೋಡಿಕೊಂಡೆ, ಮತ್ತೆ ಹೋಗ್ಬಿಟ್ಟು ಕ್ಯಾಮ್ರಾ ಆಫ್ ಮಾಡಿ ಕ್ಯಾಮ್ರಾ ಆನ್ ಮಾಡಿ ಮತ್ತೆ ಅಲ್ಲಿಟ್ಟು ಮತ್ತೆ ಕೆಳಗಡೆ. ಆದರೆ ಯಾವ ಥರ ಅಂದರೆ ನನ್ನ ಮೈಂಡು ಸಿನಿಮಾಟಿಕಲ್ಲಿ ತೆಗೆದುಬಿಡೋಣ ವೀಡಿಯೋ ಅಂತ ಅರ್ಥ ಅಲ್ಲಿ. ಸೊ ಅದಕ್ಕೋಸ್ಕರ ಇಷ್ಟೊತ್ತು ಮೇಲೆ ಇತ್ತಲ್ಲ, ಈಗ ಬಂದ್ಬಿಟ್ಟು ಕೆಳಗಡೆ ಕಿಕ್ಕಿದ್ದೀನಿ ನೋಡಿ. ಅಂದರೆ ಗೊತ್ತಾಗುತ್ತಲ್ಲ ಕೆಳಗಡೆ ಇಟ್ಟಿದ್ರೆ ಅಂತ. ಸೊ ಏನಕ್ಕೆ ಆ ಥರ ಹೊಡ್ಕೊಂಡೆ ಅಂತಂದರೆ ಪೊರ್ಪಟ್ ಅಂದರೆ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಅಲ್ಲಿ ಕಾಯಿ ಹೊಡೆದ್ಬಿಟ್ಟು ಗ್ಲಾಸಲ್ಲಿ ನೀರಿದ್ವಲ್ಲ, ನೀರಿದ್ದ ಕಡೆ ಜರ್ಗಕ್ಕೆ ಹೋಗಿ ಕೈ ಟಚ್ ಹಾಕಿ ಎಳ್ನೀರು ಚೆಲ್ಲೋದು, ಅದಕ್ಕೋಸ್ಕರ ತಲೆಗೆ ಹೊಡ್ಕೊಂಡೆ. ಆಗಲೇ ಪೂಜೆ ಮಾಡಿಬಿಟ್ಟು ಕಾಯಿ ಹೊಡೆದ್ಬಿಟ್ಟಿದ್ದೀನಿ. ಈಗ ಒಳ್ಳೆ ದೇವ್ರ ಥರ ನೋಡಿ, ನಿಮಗೆ ಕಾಣಿಸ್ತಾನೇ ಇಲ್ಲ ದೇವರು. ನನ್ನ ತಲೆ ನೋಡ್ಬೇಕು ನೀವು ಅಷ್ಟೇ. ಈ ಥರ ಇರುತ್ತೆ ನನ್ನ ವೀಡಿಯೋ ನೋಡಿ, ನನ್ನ ತಲೆ ನೋಡಬೇಕು. ಅದಕ್ಕೋಸ್ಕರ ನಾನು ಕ್ಯಾಮ್ರಾ ಅನ್ನೋದು ಡೌನ್ ಮಾಡಿದ್ದೀನಿ. ನನಗೆ ಗೊತ್ತೇ ಇಲ್ಲ ನನಗೆ ಈ ಥರ ಕಾಣಿಸಿದೆ ಅಂದ್ಬಿಟ್ಟು. ಅದು ಬ್ಯಾಕ್ ಕ್ಯಾಮ್ರಾ, ಯಾರಾದರೂ ಫ್ರಂಟ್ ಕ್ಯಾಮ್ರಾನ ಮಾಡ್ಕೊಂಡು ಮಾಡ್ತಾರೆ ಅಟ್ಲೀಸ್ಟು. ಇಷ್ಟೊಂದು ವೀಡಿಯೋ ತೆಕ್ಕೊಬಿಟ್ಟಿದ್ದೀನಿ. ಅದು ಕಾಯಿ ಹೊಡೆದ್ಬಿಟ್ಟು ಅದಕ್ಕೆ ನೀಟಾಗಿ ಕಾಣಿಸ್ಬೇಕು ಅಂತ ನಾನು ಕುಂಕುಮ ಅರಿಶಿನ ಇಟ್ಟು, ಮತ್ತು ಈಗ ಊದ್ಗಡ್ಡಿ ತಗೊಂಡು ಈಗ ನಾನು ಏನು ಮಾಡ್ತೀನಿ, ಊದ್ಗಡ್ಡಿ ಹಚ್ಚಬೇಕು. ಊದ್ಗಡ್ಡಿ ಹಚ್ತೀನ ಇಲ್ವಾ ನೋಡಬೇಕು. ನೋಡು ಯಾವ ಥರ ಈ ಟೈಮಲ್ಲಿ ಬೇಕಾ ನನಗೆ ಕೂರ್ಲಿ ಹಿಂಗೆ ಅಂದ್ಕೊಳೋದು.
ನೋಡಿ ಆ ಗಂಟೆ ನಿಂತ್ಕೊಂಡಿದ್ದೀನಿ, ಅದು ನೋಡು ಹಚ್ತಾನೆ ಇಲ್ಲ. ತಿರ್ಗಾ ಊದ್ಗಡಿನ ದೀಪಕ್ಕೆ ಹಚ್ಚಿದ್ದೀನಿ. ಅಲ್ಲ ಈಗಲೇ ತಾನೇ ಊದ್ಗಡಿ ಉರಿತಾ ಇದ್ದು, ತಿರ್ಗಾ ಎಂತಕ್ಕೆ ಹಚ್ತಾ ಇದ್ದೀನಿ ನೋಡಿ, ತಿರ್ಗಾ ಹರಿಸ್ತಾ ಇದ್ದೀನಿ. ಯಾವ ರೇಂಜಲ್ಲಿ ಅಂದರೆ ನಾನು ನೋಡಿ, ಇವಾಗ ಅದು ಗಂಟೆದಾಗಬೇಕು, ತಿರ್ಗಾ ಅದು ನೋಡಿ ತಿರ್ಗಾ ಎದ್ದೋಳ್ದೆ. ಅಯ್ಯೋ ದೇವ್ರೆ, ತಿರ್ಗಾ ಇದು ಬಾಕಲು ನೋಡಿಸ್ತಾ ಇದ್ದೀನಿ. ಅದಿದ್ದು ನೋಡು, ಅದನ್ನು ಊದ್ಗಡ್ಡೆ ತಿರುಗಿಸಿದಿರೋ ಇಲ್ವೋ ಗೊತ್ತೇ ಇಲ್ಲ. ತಿರ್ಗಾ ಎದ್ದೋಳ್ಬಿಟ್ಟು ನಾನು ತಿರ್ಗಾ ಇದೆಷ್ಟು ಸಲ ನೋಡಿಸಿದ್ದೀನಿ ದೇವ್ರನ್ನ ಪೂಜೆ ಮಾಡಿದ್ದೀನಿ ಅಂದರೆ, ನೋಡ್ರಿ ನೀವು ಈ ಥರ ಮಾಡಿದ್ದೀನಿ ನನ್ನ ಪೂಜೆ ಅಂತ ನೋಡ್ಸೋದಕ್ಕೋಸ್ಕರ ಈ ರೇಂಜಲ್ಲಿ ವೀಡಿಯೋ ಮಾಡಿದ್ದೀನಿ. ಮತ್ತೆ ಬರ್ತೀನಿ, ಮತ್ತೆ ಕುತ್ಕೊಳ್ತೀನಿ, ಮತ್ತೆ ಕೂರ್ಲು ಹಂಗೆ ಹಿಂಗೆ ಅನ್ಕೊಂತೀನಿ, ತಿರ್ಗಾ ಊದ್ಗಡ್ಡೆ ತಗೊಳ್ತೀನಿ. ಇವಾಗ ಗಂಟೆ ತಗೊಂಡೆ, ಅಪ್ಪ ದೇವ್ರೆ ಫೈನಲ್ಲಾಗಿ. ಏಕೆಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಗೈಸ್, ನನಗೆ ಗೊತ್ತಿಲ್ಲ, ನಾನು ಸಿನಿಮಾ ಟಿಕ್ಕರ್ ತೆಗಿಯೋಕ್ಕೆ ಹೋಗಿದ್ದೀನಿ, ಅಂದರೆ ಸಿನಿಮಾ ಮೂವಿ ರೇಂಜಲ್ಲಿ ವೀಡಿಯೋ ಕ್ಯಾಮ್ರಾ ಇಕ್ಕೋಣ ಅಂತ ಹೋಗಿದ್ದೀನಿ. ಪಾಪ ನೀವು ನನ್ನ ತಲೆ ನೋಡ್ತಿದ್ದೀರಾ, ಅದಕ್ಕೋಸ್ಕರನೇ ಆಗ್ಲಿಂದ ಅಷ್ಟು ಸಲ ಮೇ ಬಿ ವೀಡಿಯೋ ತೆಗೆದಿದ್ದೀನಿ ಅನಿಸ್ತೀನಿ. ದೇವ್ರನ್ನ ಅದಕ್ಕೋಸ್ಕರ ನಿಮಗೆ ನೋಡಿಸಿದ್ದೀನಿ ಅಲ್ವಾ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೇವ್ರನ್ನ ಆಗಲೇ ಹಾಕಿದ್ನಲ್ಲ, ಸ್ವಲ್ಪ ಬ್ಯಾಕ್ ಹೋಗಿ ದೇವ್ರನ್ನ ನೋಡಿ. ಮತ್ತೆ ಎದ್ದೋಳಿದ್ನಲ್ವ, ಮತ್ತೆ ಎಂತಕ್ಕೆ ಎದ್ದೋಳಿದೆ ಅಂದರೆ ಫೋನ್ ಬಂತು, ಅದಕ್ಕೋಸ್ಕರ ಕಟ್ ಮಾಡಿ ಈಗ ಕ್ಯಾಮ್ರಾ ಸೆಟ್ ಮಾಡ್ತಿದ್ದೀನಿ ನೋಡಿ. ಅಪ್ಪದ್ದೇ ಅದು ಕೈಯಲ್ಲಿ ಇಟ್ಕೊಂಡೆ ಅದನ್ನು ತಿರುಗಿಸ್ತಾ ಇದ್ದೀನಿ. ನೀವು ನೋಡಬೇಕು, ಏನು ದೇವ್ರನ್ನಲ್ಲ. ಸೊ ನೀವು ಬ್ಯಾಕ್ ಹೋಗ್ಬಿಟ್ಟು ದೇವ್ರು ನೋಡ್ಕೊಂಬನ್ನಿ. ಈಗ ನನ್ನನ್ನು ನೋಡ್ಕೊಳ್ಳಿ. ಈಗ ನಿಮಗೂ ಕೊಡ್ತೀನಿ ನೋಡಿ. ಅದು ಧೂಪ, ಇವಾಗ ನೆನಪಾಯ್ತು, ಧೂಪ ಅಂತಾರೆ ಅಲ್ವಾ ಸಮಥಿಂಗ್, ಅದರ ಹೆಸರು ಧೂಪ ಅನಿಸ್ತದೆ. ಇವಾಗ ನನಗೆ ಚೆನ್ನಾಗಿ ನೆನಪು ಬಂತು, ಅದು ನಿಮಗೂ ಕೊಟ್ಟಿದ್ದೀನಿ. ಸೊ ದೇವರು ನಿಮಗೆ ಆರೋಗ್ಯ, ಆಯಸ್ಸು ಎಲ್ಲ ಚೆನ್ನಾಗಿ ಕೊಡಲಿ. ನೀವೇನು ಕೋರ್ಕೊಳ್ತೀರಾ ಅದನ್ನು ನಿಮ್ಮ ಕುಟುಂಬದವರು ಎಲ್ಲ ಸಂತೋಷವಾಗಿರಬೇಕು ಅಂತ ಮುಕ್ಕೊಂಡು. ಸೊ ಈಗ ನಿಜ ಹೇಳ್ತೀನಿ, ನಾನು ಏನು ಮುಕ್ಕೋಬೇಕಂತನೂ ಗೊತ್ತಾಗಲಿಲ್ಲ ಅಲ್ಲಿ, ನಾನೇನು ಮುಕ್ಕೊಂಡಿಲ್ಲ. ಸೊ ಅದು ಆರತಿ ನಿಮಗೆ ಕೊಡಬೇಕಾದ್ರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನು ಮುಕ್ಕೊಂಡೆ. ಸೊ ಈಗ ಮತ್ತೆ ಎದ್ದೊಳ್ತೀನಿ. ನನಗೆ ಗೊತ್ತಾಯಿತು ನಾನು ಏನಕ್ಕೆ ಎದ್ದೊಳ್ದೆ ಅಂದರೆ, ಲಕ್ಷ್ಮೀ ದೇವ್ರಿಗೆ ದೃಷ್ಟಿ ತೆಗೆದಿದ್ದೆ ನಿಂಬೆಹಣ್ಣಲ್ಲಿ, ಅದನ್ನು ತಗೊಬಂದು ಗುದ್ದುತ್ತಾ ಇದ್ದೀನಿ. ಅದು ಗುದ್ದಿ ನೋಡಿ ಈಗ ಓಪನ್ ಆಯಿತು. ಸೊ ಅದನ್ನು ಹಿಂಗೆ ಬಾಗಿಲು ತೆಗೆದ್ಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು ಹಿಂಗೆ ಹಾಕಿದೆ. ಸೊ ಈಗ ಬಿಸಿಲಿಗೆ ಬಂದುಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಸ್ಟೈಲ್ ಆಡ್ತಿದ್ದೀನಿ. ಸೊ ಹಂಗೇನು ಅನ್ಕೋಬೇಡಿ ನೀವು, ಜಸ್ಟ್ ಪೂಜೆ ಮಾಡಿದ್ನಲ್ಲ, ಸ್ವಲ್ಪ ಮನಃಶಾಂತಿ. ಯಾವ ಥರ ಅಂದರೆ ಅಮ್ಮಯ್ಯ, ಒಂಥರ ರಿಲೀಫ್ ಆದಂಗೆ ಅಷ್ಟೇ. ಸೊ ಜನರಲ್ಲಾಗಿ ಯಾರಾದರೆ ಫಾಸ್ಟಿಂಗ್ ಇರ್ತಾರೆ ಅವರು ಫಾಸ್ಟಿಂಗ್ ಇರ್ತಾರೆ, ಫಾಸ್ಟಿಂಗ್ ಇಲ್ಲದಿದ್ದವರು ಫಾಸ್ಟಿಂಗ್ ಇರೋದಿಲ್ಲ. ಸೊ ಅದು ಮ್ಯಾಟ್ರು. ಈಗ ನಾನು ಕ್ಯಾಮ್ರಾ ಸೆಟ್ ಮಾಡ್ಕೊಳಕ್ಕೆ ಹೋಗಿ ಅಲ್ಲಿ ಜಂಪಿಂಗ್ ಆಡ್ತಿದ್ದೆ ನನ್ನ ಕ್ಯಾಮ್ರಾ. ಸೊ ಗೈಸ್, ಇದು ನೀವು ಪೂಜೆ ನೋಡಿದ್ರಲ್ಲ, ಏನೋ ಬಿಡಿ, ಬಡವ್ರ ಪೂಜೆ ಕಮ್ಮಿ, ಏನೂ ಮಾಡೋಕ್ಕಾಗೋದಿಲ್ಲ. ಈಗ ನಾನು ಪೂಜೆ ಮುಗ್ದಿದೆ, ನಾನೀಗ ಆಫೀಸ್ಗೆ ಹೋಗ್ತೀನಿ. ಏನೋ ಬಿಡಿ, ಬಡವ್ರ ಪೂಜೆ ನೋಡಿದ್ದೀರಾ, ಸಿಂಪಲ್ ಆಗಿ ಮಾಡಿದೆ ಅಷ್ಟೇ. ಯಾಕೆಂದರೆ ನನಗೆ ಇವತ್ತು ಲೀವ್ ಇಲ್ಲ, ಅದಕ್ಕೋಸ್ಕರನೇ. ಸೊ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇದೇ ವಿಡಿಯೋನೇ. ಸೊ ಗೈಸ್, ಏನು ಹೇಳ್ಬೇಕು ಗೊತ್ತಿಲ್ಲ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ.